ನಮಸ್ತೆ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ನಾನ್ ನೋಡ್ರಿ ಆರಾಮದೀನಿ. ನೀವು ಆರಾಮದೀರ ಅಂತ ಅನ್ಕೋತೀನಿ. ಇವತ್ತು ಸಿಂಪಲ್ ಆಗಿ ಚಿಕನ್ ಸಾಂಬಾರ್ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಇದು ಅರ್ಧ ಕೆಜಿ ಮೇಲಿದೆ ಚಿಕನ್ನು. ಆಮೇಲೆ ಕೊಬ್ಬರಿ ಉರಿಯೋಕ್ಕಿದೆಲ್ಲ. ಆಮೇಲೆ ಟೊಮ್ಯಾಟೊ, ಆಮೇಲೆ ಈರುಳ್ಳಿ, ನೆಕ್ಸ್ಟು ಎಣ್ಣೆ, ಆಮೇಲೆ ಕೊತ್ತಂಬರಿ, ಪುದೀನ ಒಂದಿಲ್ಲ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಖಾರ, ಅರಿಶಿಣ ಪುಡಿ. ನೆಕ್ಸ್ಟು ಇದು ಗರಂ ಮಸಾಲ. ಇದು ಮಟನ್ ಮಸಾಲ. ಆ್ಯಕ್ಚುಲಿ ಹಾಕಬಾರ್ದು ಚಿಕನ್ಗೆ ಮಟನ್ ಮಸಾಲ, ಇದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಚಿಕನ್ ಮಸಾಲ. ಓಕೆ, ಹೇಗೆ ಮಾಡೋದು ಅಂತ ನೋಡೋಣ ಅಂತ ಬನ್ನಿ. ಒಂದು ಪ್ಯಾನ್ ಇಟ್ಕೊಂಡು ಫಸ್ಟು ಕೊಬ್ಬರಿನ ಹುರ್ಕೊಂಡ್ಬಿಡೋಣ. ಆಯ್ತಾ, ಕೆಂಪಗೆ ಹುರ್ಕೊಳ್ಳೋಣ ಅಂತೆ. ಫಸ್ಟು ಕೊಬ್ಬರಿನ ಹುರ್ಕೊಂಡು ಆಮೇಲೆ ನೆಕ್ಸ್ಟು ಈರುಳ್ಳಿ ಹುರ್ಕೊಳ್ಳೋದು. ಕೊಬ್ಬರಿ ಹುರ್ಕೊಂಡ ತಕ್ಷಣ ಫಸ್ಟು ಮಿಕ್ಸಿಗೆ ಹಾಕೊಂಡ್ಬಿಡೋಣ ಆಯ್ತಾ, ಇಲ್ಲ ಅಂದ್ರೆ ಬೇಗ ಸಣ್ಣ ಆಗಲ್ಲ ಹಾಗಾಗಿ. ಆಮೇಲೆ ನೆಕ್ಸ್ಟು ಈರುಳ್ಳಿ, ನಮ್ಮ ಸೈಡ್ ಉಳ್ಳಾಗಡ್ಡಿ ಅಂತ ಕರಿತೀವಿ, ಗೊತ್ತಿರುತ್ತಾ? ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಆಮೇಲೆ ಟೊಮ್ಯಾಟೊ ಹುರ್ಕೊಳ್ಳೋಣ. ಇಲ್ಲಾಂದ್ರೆ ಅಂಟ್ಕೊಂಡ್ಬಿಡುತ್ತೆ ಅದು. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೋಬೇಕು. ಚೆನ್ನಾಗಿ ಬರುತ್ತೆ ಅವಾಗ. ಪ್ಯಾನ್ಗೇನು ಅಂಟ್ಕೊಳ್ಳಲ್ಲ. ಆಫ್ ಆಗ್ಬಿಟ್ಟಿತ್ತು ಗ್ಯಾಸ್, ಅದಕ್ಕೆ ಮತ್ತೆ ಆನ್ ಮಾಡ್ಕೊಂಡೆ. ಅದಾದ್ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಚಿಕನ್ ಹಾಕೊಂಡ್ಬಿಡೋಣ. ಫುಲ್ ಬಿಸಿಯಾಗಿದೆ ನೋಡಿ ಚಿಕನ್. ಹಾಗೆ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಟೊಮ್ಯಾಟೊ ಹಾಕೊಳ್ಳೋಣಂತೆ. ಮೇಲ್ಗಡೆನೆ ಹಾಕೊಳ್ಳಿ. ಆಮೇಲೆ ಮಿಕ್ಸ್ ಏನ್ ಮಾಡಬೇಡಿ. ಆಮೇಲೆ ಎಲ್ಲ ಅರಿಶಿಣ ಪುಡಿ, ಆಮೇಲೆ ಚಿಕನ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೊಂಡ್ಬಿಡೋಣ. ಅದೆಲ್ಲ ಹಾಕಿದ್ಮೇಲೆನೆ ಮಿಕ್ಸ್ ಮಾಡ್ಕೊಳ್ಳೋದು. ಅಲ್ಲಿವರೆಗೂ ಏನು ಮಿಕ್ಸ್ ಮಾಡಬೇಡಿ. ನಾನು ಹಾಗೆ ಮಾಡೋದು. ಒಬ್ಬೊಬ್ರು ಒಂದೊಂದು ಹಾಕಿ ಮಿಕ್ಸ್ ಮಾಡ್ತಾರೆ. ನಾನು ಹಾಗಲ್ಲ, ಎಲ್ಲ ಒಂದೇ ಸಾರಿ ಹಾಕಿ ಮಿಕ್ಸ್ ಮಾಡ್ಬಿಡ್ತೀನಿ. ಎಲ್ಲ ತರದ್ದು ಮಸಾಲೆ ಅದೆಲ್ಲ ಒಂದೇ ಸಾರಿ ಹಾಕಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣಂತೆ ಒಂದ್ ರೌಂಡ್. ನಾನ್ ತೋರ್ಸೋ ಅಡ್ಗೆ ಎಲ್ಲ ತುಂಬಾ ಸಿಂಪಲ್ ಇರುತ್ತೆ ಆಯ್ತಾ. ಅದೇ ಇರ್ಬೇಕು, ಇದೇ ಇರ್ಬೇಕಂತೇನಿಲ್ಲ. ತುಂಬಾನೇ ಸಿಂಪಲ್ ಇರುತ್ತೆ. ಖಂಡಿತ ಟ್ರೈ ಮಾಡಿ ಒಂದ್ಸರಿ ನೀವೂನು. ಟೇಸ್ಟ್ ಮಾತ್ರ ಸೂಪರ್. ಒಂದ್ಸಾರಿ ಮಿಕ್ಸ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಆಮೇಲೆ ಎಲ್ಲಾ ಹುರ್ಕೊಂಡಿದ್ದೀವಲ್ಲ ಅವಾಗ್ಲೇ ಟೊಮ್ಯಾಟೊ ಅದೆಲ್ಲ, ಅದನ್ನ ಮಿಕ್ಸಿಗೆ ಹಾಕೊಂಬರೋಣ. ಫುಲ್ ಸಣ್ಣದಾಗಿ ರುಬ್ಕೊಂಡು ಮತ್ತೆ ಸಿಗ್ತೀನಿ ಅಂತೆ. ಅದೆಲ್ಲ ಸೈಡಲ್ಲೆಲ್ಲ ನೀರ್ ಬಿಡ್ತಾ ಇದೆ ನೋಡಿ. ಆಮೇಲೆ ಸ್ವಲ್ಪ ಹೊತ್ತು ಪಾತ್ರೆ ಮುಚ್ಚಿಟ್ಬಿಡೋಣಂತೆ. ಆಮೇಲೆ ಮಸಾಲೆ ಎಲ್ಲ ರುಬ್ಬಿದ್ದೆಲ್ಲ ಅದ್ರೊಳಗಡೆ ಹಾಕೊಂಡ್ಬಿಡೋದು. ಮಿಕ್ಸಿಗೆ ಹಾಕೊಂಡು ನೆಕ್ಸ್ಟ್ ಅದ್ರೊಳಗಡೆ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕೊಳ್ಳೋಣಂತೆ. ಟೇಸ್ಟ್ ಮಾತ್ರ ಹಾಗೆ ಇರುತ್ತೆ. ಸೂಪರ್ ಆಗಿರುತ್ತೆ ಟೇಸ್ಟ್. ಒಂದ್ಸಾರಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಆಯ್ತಾ. ಆಮೇಲೆ ಜಾಸ್ತಿ ಎಣ್ಣೆನೂ ಇರಲ್ಲ ಆಯ್ತಾ. ರೊಟ್ಟಿ ಜೊತೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಸೂಪರ್ ಟೇಸ್ಟ್ ಆಗಿರುತ್ತೆ. ಖಂಡಿತ ಒಂದ್ಸಾರಿ ಟ್ರೈ ಮಾಡಿ ನೋಡಿ ನೀವೂನು. ಎಲ್ಲ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣಂತೆ. ಫುಲ್ ಮಿಕ್ಸ್ ಆಗಿದೆ ನೋಡಿ. ಮಿಕ್ಸ್ ಎಲ್ಲ ಮಸಾಲೆ ಹಾಕಿದ್ಮೇಲೆ ಈ ತರ ಇರುತ್ತೆ. ನಮ್ಗೆ ಎಷ್ಟು ಬೇಕು ನೀರು ಅಷ್ಟು ಹಾಕೋಬೇಕು. ಒಬ್ಬೊಬ್ರು ನೀರ್ ಇರ್ಬೇಕಂತಾರೆ, ಒಬ್ಬೊಬ್ರು ಸ್ವಲ್ಪ ಗಟ್ಟಿ ಇರ್ಬೇಕಂತ ಹೇಳ್ತಾರೆ. ಹಾಗೆ ನಿಮ್ಗೆ ಹೇಗೆ ಬೇಕೋ ಆ ತರ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಮುಚ್ಚಿಡಿ ಆಯ್ತಾ. ಸ್ವಲ್ಪ ಮುಚ್ಚಿದ್ಮೇಲೆ ನೆಕ್ಸ್ಟ್ ನೋಡಿ ಫುಲ್ ಕುದಿತಾ ಇದೆ. ಇನ್ನೊಂದೆರಡು ಸಾರಿ ಮಿಕ್ಸ್ ಮಾಡ್ಕೊಂಡು ನಮ್ಗೆ ನೀರ್ ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಂಡು ನೀರ್ ಹಾಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಇರುತ್ತಲ್ಲ ಮಸಾಲ ಹಾಕಿದ್ಮೇಲೆ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕುದಿಲಿ ಅದು. ಫುಲ್ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ಚೆನ್ನಾಗಿ ಕುದಿಲಿ ಅದು. ಆಮೇಲೆ ನಮ್ಗೆ ನೀರ್ ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಂಡು ನೀರ್ ಹಾಕೊಳ್ಳೋಣಂತೆ. ಮಿಕ್ಸಿ ಜಾರ್ ಇತ್ತಲ್ಲ ಅದಕ್ಕೆ ನಾನ್ ನೀರ್ ಹಾಕೊಂಡೆ. ಇನ್ ಸ್ವಲ್ಪ ಕಮ್ಮಿ ಅನಿಸ್ತು ನೀರು. ಹಾಗಾಗಿ ಇನ್ನೊಂದ್ ಗ್ಲಾಸ್ ಹಾಕೊಂಡೆ ನೀರ್ ಮೇಲೆ ನಾನು. ಮಿಕ್ಸಿಗೆ ಹಾಕೊಂಡಿದ್ವಲ್ಲ ಹೆಂಗೋ ಅದೇ ಮಸಾಲೆದಿತ್ತು. ಹಾಗಾಗಿ ಅದಕ್ಕೆ ನೀರ್ ಹಾಕೊಂಡೆ. ಖಂಡಿತ ಒಂದ್ಸಾರಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿರಿ ಆಯ್ತಾ. ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಯಾಕಂದ್ರೆ ನನಗೂ ತುಂಬಾ ಸಿಂಪಲ್ ಆಗೇ ಬರೋದು, ಹಾಗಾಗಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು, ಹಾಗಾಗಿ ಇನ್ ಸ್ವಲ್ಪ ಉಪ್ಪು ಹಾಕೊಂಡೆ.
ಆಯ್ತು ಒಂದು 10, 15 ನಿಮಿಷ ಕುದ್ಬಿಟ್ರೆ ಆಯ್ತು ಚಿಕನ್ ಸಾಂಬಾರ್ ರೆಡಿ ಆಗುತ್ತೆ. ಸ್ವಲ್ಪ ಕುದಿಬೇಕಾದ್ರೆ ಅಲ್ಲಿ ಕುದೀತಾ ಇದೆ ನೋಡಿ. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ವಿಡಿಯೋಸ್ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ. ಎಲ್ರಿಗೂ ಒಳ್ಳೇದಾಗಲಿ. ಬಾಯ್ ಬಾಯ್.